ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಒಂದು ಮಾಹಿತಿನ ಕೂಡ ಬಿಡುಗಡೆ ಮಾಡಿರುವಂಥದ್ದು. ಹೀಗಾಗಿ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಮಾಹಿತಿಗಳು ಮತ್ತು ಕೇಂದ್ರ ಸರ್ಕಾರದಿಂದ ಹೊಸ ರೈತರ ಪಟ್ಟಿ ಕೂಡ ಬಿಡುಗಡೆ ಮಾಡಿರುವಂಥದ್ದು. ಹೀಗಾಗಿ ರೈತರ ಪಟ್ಟಿನ ಅಂದರೆ PM ಕಿಸಾನ್ ಸಮ್ಮಾನ್ ನಿಧಿ 20ನೇ ಕಂತಿನ ಪಡೆಯುವಂಥವರ ಪಟ್ಟಿನ ಬಿಡುಗಡೆ ಮಾಡಿರುವಂಥದ್ದು. ಆ ಪಟ್ಟಿನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆ ಪಟ್ಟಿಯಲ್ಲಿ ಇರುವ ರೈತರ ಎಸ್ ಅಂತ ಇದ್ದವರಿಗೆ ಮಾತ್ರ PM ಕಿಸಾನ್ 20ನೇ ಕಂತಿನ ಬರುವಂಥದ್ದು. ವೀಕ್ಷಕರೇ, ನೋ ಅಂತ ಇತ್ತು ಅಂತಂದರೆ ಅಂಥವರಿಗೆ ಖಂಡಿತವಾಗಿಯೂ PM ಕಿಸಾನ್ ಸಮ್ಮಾನ್ ನಿಧಿ 20ನೇ ಕಂತಿನ ಬರೋದಿಲ್ಲ ವೀಕ್ಷಕರೇ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು, ಭಾಳಷ್ಟು ಜನರು 20ನೇ ಕಂತಿನ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 20ನೇ ಕಂತಿನ ಯಾವಾಗ ಬರುತ್ತೇನೋ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರಿಗೆ PM ಕಿಸಾನ್ 19ನೇ ಕಂತಿನ ನಾನಾ ಕಾರಣಗಳಿಂದ ಹಣನ ಜಮಾ ಆಗಿಲ್ಲ. ಹೀಗಾಗಿ 19ನೇ ಕಂತಿನ ಬರದೇ ಇದ್ದಂಥವರಿಗೆ ಯಾವಾಗ ಬರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಮಾಹಿತಿನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ತಮಗೆ ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಪ್ರತಿಯೊಬ್ಬರು ವಿಡಿಯೋ ನೋಡುವಂಥವ್ರು ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು, ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಅಂತ ಹೇಳ್ತಾ ಬನ್ನಿ. PM ಕಿಸಾನ್ ಸಮ್ಮಾನ್ ನಿಧಿ 20ನೇ ಕಂತಿನದ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ಮತ್ತು 20ನೇ ಕಂತಿನ ಯಾವಾಗ ಬರುತ್ತೆ, 19ನೇ ಕಂತಿನ ಬರದೇ ಇದ್ದಂಥವ್ರಿಗೆ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ PM ಕಿಸಾನ್ ಯೋಜನೆಯನ್ನು 2019ರಿಂದ ಪ್ರಾರಂಭ ಆಗಿದ್ದು, 2019ರಿಂದ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ ರೈತರಿಗೆ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಸಲುವಾಗಿ ಈ ಯೋಜನೆಯನ್ನು ಜಾರಿಗೆ ಮಾಡಿರುವಂಥದ್ದು. ಈ ಯೋಜನೆ ಅಡಿಯಲ್ಲಿ ಅರ್ಹ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿ ಹಣನ ನೀಡಲಾಗ್ತಾ ಇದೆ ವೀಕ್ಷಕರೇ. ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣ ಅಂತಂದರೆ ತಲಾ 3 ಹಂತಗಳಲ್ಲಿ ಈ ಹಣನ ಬಿಡುಗಡೆ ಮಾಡ್ತಾ ಇರುವಂಥದ್ದು. ವಾರ್ಷಿಕವಾಗಿ 6,000 ರೂಪಾಯಿ ಹಣನ ರೈತರ ಖಾತೆಗಳಿಗೆ ನೇರವಾಗಿ DBT ಮುಖಾಂತರ ಹಣನ ವರ್ಗಾವಣೆ ಮಾಡ್ತಾ ಇರುವಂಥದ್ದು ವೀಕ್ಷಕರೇ. ಈ ಹಿಂದೆ ವೀಕ್ಷಕರೇ 19ನೇ ಕಂತಿನ ಫೆಬ್ರವರಿ 24ನೇ ತಾರೀಕು ಹಣನ 19ನೇ ಕಂತಿನ ಬಿಡುಗಡೆ ಮಾಡಿದ್ರು. ಬಿಹಾರದ ಭಾಗಲ್ಪುರ್ ಜಿಲ್ಲೆಯಿಂದ ನರೇಂದ್ರ ಮೋದಿಜಿಯವರು ಇವೆಂಟ್ ಮಾಡೋ ಮುಖಾಂತರವಾಗಿ 19ನೇ ಕಂತಿನ ರಿಮೋಟ್ ಒತ್ತೋ ಮುಖಾಂತರವಾಗಿ ಪ್ರತಿಯೊಬ್ಬ ರೈತರಿಗೆ ಹಣನ ಜಮಾ ಮಾಡಲಾಗಿತ್ತು. ಹೀಗಾಗಿ ಅದರಲ್ಲಿ ವೀಕ್ಷಕರೇ ಸುಮಾರು 19ನೇ ಕಂತಿನ ಹಣದಲ್ಲಿ ರಿಜಿಸ್ಟ್ರೇಷನ್ ಅಂದರೆ PM ಕಿಸಾನ್ ಯೋಜನೆ ಅಡಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡಂಥ ರೈತರಂದರೆ ಸುಮಾರು ವೀಕ್ಷಕರೇ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಅಂದರೆ 19ನೇ ಕಂತಿನ ಹಣದಲ್ಲಿ ಯಾರೆಲ್ಲ ರೈತರು ಹಣನ ಪಡಿತಾ ಇದ್ರು, ಪಡೆದಂಥವ್ರಿಗಿಂತ ಇನ್ನೂ ಕೂಡ ಬರದೇ ಇದ್ದವರು ಕೂಡ ಬಹಳಷ್ಟು ಜನರು ಇದ್ದಾರೆ. ಕೇವಲ 80-90% ಅಂದರೆ 80% ರೈತರಿಗೆ ಹಣನ ಜಮಾ ಆಗಿದೆ. ಇನ್ನೂ ಕೂಡ 20% ಜನರಿಗೆ ಹಣನ ಜಮಾ ಆಗಿಲ್ಲ ವೀಕ್ಷಕರೇ. ಹೀಗಾಗಿ ಆ ಬರದೇ ಇದ್ದಂಥವರಿಗೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಸ್ಯಾಚುರೇಷನ್ ಡ್ರೈವ್ ಕೂಡ ಮಾಡಿದ್ರು. ಅದರಲ್ಲಿ ಯಾವೆಲ್ಲ ರೈತರಿಗೆ ಏನೆಲ್ಲ ಕಾರಣಗಳಿಂದ ಹಣನ ಜಮಾ ಆಗಿಲ್ಲ ಅಂಥವರಿಗೆ ಸಮಯನೂ ಕೂಡ ನಿಗದಿಪಡಿಸಿ ಸಮಯದೊಳಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗಿದೆ ಅವೆಲ್ಲವೂ ಕೂಡ ಸಾಲ್ವ್ ಮಾಡ್ಕೊಳ್ಳಿ ಅಂತ ಸಮಯನೂ ಕೊಟ್ಟಿದ್ದರು. ಹೀಗಾಗಿ ಇವಾಗ 20ನೇ ಕಂತಿನ ಬರಬೇಕು ಅಂತಂದರೆ ಈಗಾಗಲೇ ರೈತರು ಎಲ್ಲರೂ ಕೂಡ ತಮ್ಮ ಪ್ರಾಬ್ಲಮ್ಸ್ ಏನೆಲ್ಲ ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ಬೇಕಿತ್ತು ಎಲ್ಲವೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ 20ನೇ ಕಂತಿನ ಸುಮಾರು 10 ಕೋಟಿ ರೈತರಿಗೂ 10 ಕೋಟಿ ಅಧಿಕ ರೈತರಿಗೂ ಕೂಡ PM ಕಿಸಾನ್ ಸಮ್ಮಾನ್ ನಿಧಿ 20ನೇ ಕಂತಿನ ಬರುವುದಿದೆ ವೀಕ್ಷಕರೇ. ಹೀಗಾಗಿ ಈ ನಾವು ಹೊಸ ಕೇಂದ್ರ ಸರ್ಕಾರದಿಂದ ಹೊಸ ಲಿಸ್ಟ್ ಕೂಡ ಪಟ್ಟಿ ಕೂಡ ಬಿಡುಗಡೆ ಮಾಡಿರುವಂಥದ್ದು. ಈ ಪಟ್ಟಿಯಲ್ಲಿರುವಂಥ ರೈತರ ಎಸ್ ಅಂತ ಇದ್ದವರಿಗೆ ಮಾತ್ರ PM ಕಿಸಾನ್ ಸಮ್ಮಾನ್ ನಿಧಿ 20ನೇ ಕಂತಿನ ಬರುತ್ತೆ. ಮತ್ತು ನೋ ಇದ್ದಂಥವರಿಗೆ ಹಣನ ಬರೋದಿಲ್ಲ. ಇಲ್ಲಿ ನೋಡ್ಕೊಳ್ಬೋದು ನೀವು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರಲ್ಲಿ ಗೂಗಲಲ್ಲಿ ಫ್ರೂಟ್ಸ್ PM ಕಿಸಾನ್ ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಈ ರೀತಿಯಾಗಿ ಸರ್ಚ್ ಮಾಡಿ. ಈ ರೀತಿಯಾಗಿ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೂಟ್ಸ್ PM ಕಿಸಾನ್ ಅಂತ ಇದೆ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ.
ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ. ಸಂಪೂರ್ಣವಾಗಿ ಈ ರೀತಿಯಾಗಿ ಪೇಜ್ ಓಪನ್ ಆಗುವಂಥದ್ದು. ಇಲ್ಲಿ ನೋಡ್ಕೊಳ್ಬೋದು PM ಕಿಸಾನ್ ಬಗ್ಗೆ ಅಂತ ಇದೆ, ವರದಿಗಳು ಇದೆ, ಸ್ಥಿತಿ ಪರಿಶೀಲಿಸಿ ಇದೆ, ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ ಇದೆ, ಸಂಪರ್ಕಿಸಿ ಅಂತ ಇದೆ. ಇದರಲ್ಲಿ ನೀವು ಯಾವೊಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು ಅಂತ ನೋಡೋದಾದರೆ ವರದಿಗಳು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವರದಿಗಳು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ನೆಕ್ಸ್ಟ್ ಮತ್ತೆ ವರದಿಗಳು ಅಂತ ಇದೆ. ವರದಿಗಳನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಸಂಪೂರ್ಣವಾಗಿ ಇಲ್ಲಿ ನೋಡ್ಕೊಳ್ಬೋದು ಜಿಲ್ಲಾ ಮಟ್ಟದ ವರದಿ, ಸ್ತ್ರೀಯರ ಘೋಷಣೆಯ ಪಟ್ಟಿ, ಸ್ತ್ರೀಯರ ಅರ್ಹ ಮತ್ತು ಅನರ್ಹ ಘೋಷಣೆ ವರದಿಗಳು, ಘೋಷಣೆಗೆ ಬಾಕಿ ಉಳಿದಿರುವ ಅರ್ಜಿಗಳ ವಿವರಗಳು, ನಂತರ ಘೋಷಿಸಿದ ರೈತರ ಪಟ್ಟಿ ಅಂತ ಇದೆ. ಇಲ್ಲಿ ನೋಡ್ಕೊಳ್ಬೋದು ಘೋಷಿಸಿದ ರೈತರ ಪಟ್ಟಿ ಆಪ್ಷನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಮಾಡಿ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ನಿಮ್ಮ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ತಾಲೂಕು ಆದಮೇಲೆ ಇಲ್ಲಿ ನೋಡ್ಕೊಳ್ಬೋದು ಹೋಬಳಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹೋಬಳಿ ಸೆಲೆಕ್ಟ್ ಆದಮೇಲೆ ನಿಮ್ಮ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಗ್ರಾಮನ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಗ್ರಾಮದಲ್ಲಿರುವಂಥ ಯಾರೆಲ್ಲ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿರ್ತಾರೆ ಮತ್ತು ಪ್ರತಿ ಕಂತಿನಲ್ಲಿಯೂ ಕೂಡ ಒಂದು ಹಣನ ಪಡಿತಾ ಇರ್ತಾರೆ, ಅಂಥವರೆಲ್ಲರೂ ಕೂಡ ಒಂದು ಲಿಸ್ಟ್ ಓಪನ್ ಆಗುವಂಥದ್ದು. ಆ ಒಂದು ಲಿಸ್ಟ್ ಓಪನ್ ಆದಮೇಲೆ ಸಂಪೂರ್ಣವಾಗಿ ಲಿಸ್ಟ್ನ ಒಂದು ಹೆಸರಿನ ಮುಂದೆ ಎಸ್ ಅಂತ ಇರುತ್ತೆ ಮತ್ತು ನೋ ಅಂತ ಇರುತ್ತೆ. ನಿಮಗೆ ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಎಲ್ಲವೂ ಕೂಡ ಫಿಲ್ ಮಾಡಿ ನೆಕ್ಸ್ಟ್ ಸ್ಟೆಪ್ ನಿಮಗೆ ಪೇಜ್ನ ತೋರಿಸ್ತೀನಿ, ನೋಡ್ಕೊಳ್ಬೋದು. ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ಗ್ರಾಮನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಹೆಸರನ್ನ ತೋರಿಸ್ತಂಥ ಮತ್ತು PM ಕಿಸಾನ್ ಒಂದು ID ನ ತೋರಿಸುವಂಥದ್ದು ಮತ್ತು ಸ್ಥಿತಿನ ನೋಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು ಎಲ್ಲರದ್ದು ಕೂಡ SS ಅಂತ ಇದೆ. ಇಲ್ಲಿ ನೋಡ್ಕೊಳ್ಬೋದು ಈ ರೀತಿಯಾಗಿ S ಇದ್ದಂಥವರಿಗೆ ಸಂಪೂರ್ಣವಾಗಿ 20ನೇ ಕಂತಿನ ಜಮಾ ಆಗುತ್ತೆ ವೀಕ್ಷಕರೇ. ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು ಇಲ್ಲಿ ಇಲ್ಲೊಬ್ಬರದ್ದು ನೋಡ್ಕೊಳ್ಬೋದು ನೋ ಅಂತ ಇದೆ, ಅಂಥವರಿಗೆ ಹಣನ ಬರೋದಿಲ್ಲ ವೀಕ್ಷಕರೇ. ಇಲ್ಲಿ ನೋಡ್ಕೊಳ್ಬೋದು ಕೆಳಗೆ ನೋ ಅಂತ ಕಾಣ್ತಾ ಇರುವಂಥದ್ದು. ಹೀಗಾಗಿ ನೋ ಅಂತ ಇತ್ತು ಅಂತಂದರೆ ನಿಮಗೆ ಒಂದು ಹಣನ ಬರೋದಿಲ್ಲ. 20ನೇ ಕಂತಿನ ಹಣನ PM ಕಿಸಾನ್ 20ನೇ ಕಂತಿನ ಹಣನ ಬರೋದಿಲ್ಲ ವೀಕ್ಷಕರೇ. ನೀವು ಕೂಡ ಸುಲಭವಾಗಿ ನಿಮ್ಮ ಮೊಬೈಲಲ್ಲಿ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇನ್ನು ಬಹಳಷ್ಟು ಜನರು PM ಕಿಸಾನ್ ಸಮ್ಮಾನ್ ನಿಧಿಯ ಒಂದು 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಬಹಳಷ್ಟು ಜನರು PM ಕಿಸಾನ್ ಸಮ್ಮಾನ್ ನಿಧಿ ಹಣನ ಜೂನ್ 20ನೇ ತಾರೀಕನೇ ಬರುತ್ತೆ ಅಂತ ಭಾಳಷ್ಟು ಜನರು ನಿರೀಕ್ಷಣೆ ಇಟ್ಕೊಂಡಿದ್ರು. ಅದರಂತೆ ವೀಕ್ಷಕರೇ ಜೂನ್ 20ನೇ ತಾರೀಕು ಹಣನ ಬಿಡುಗಡೆ ಆಗಿಲ್ಲ ವೀಕ್ಷಕರೇ. ಈಗಾಗಲೇ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನ ಬ್ಯಾಂಕಿಗೆ ಒಂದು ಕಳುಹಿಸಲಾಗಿದೆ. ಬ್ಯಾಂಕಿಗೆ ಕಳುಹಿಸಿದ ಮೇಲೆ ಬ್ಯಾಂಕಿನಿಂದ ನಿಮ್ಮ ಒಂದು ಅಕೌಂಟ್ಗಳಿಗೆ ಒಂದು ಹಣನ ಬರೋದು ಅಷ್ಟೇ ಬಾಕಿ ಇರುವಂಥದ್ದು. ಹೀಗಾಗಿ PM ನರೇಂದ್ರ ಮೋದಿಜಿಯವರು ಒಂದು ರಿಮೋಟ್ ಒತ್ತುವ ಮುಖಾಂತರವಾಗಿ ಆ ಒಂದು ಹಣನ ಬಿಡುಗಡೆ ಮಾಡಬೇಕಾಗುತ್ತೆ. ಹೀಗಾಗಿ PM ಕಿಸಾನ್ ಸಮ್ಮಾನ್ ನಿಧಿ ಒಂದು 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಭಾಳಷ್ಟು ಜನರು ಕೇಳ್ತಾಯಿದ್ರು. ಜೂನ್ 24ನೇ ತಾರೀಕಿನಿಂದ ಜೂನ್ ಎಂಡ್ ಒಳಗಾಗಿ ನಿಮಗೆ ಒಂದು ಹಣನ ಬರುತ್ತೆ ವೀಕ್ಷಕರೇ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಇಂದೋರ್ನಲ್ಲಿ ಒಂದು ಕಾರ್ಯಕ್ರಮನ ಒಂದು ಮಾಡ್ತಾ ಇರುವಂಥದ್ದು. ಹೀಗಾಗಿ ಆ ಒಂದು ಕಾರ್ಯಕ್ರಮದಿಂದ ಬಿಡುಗಡೆ ಮಾಡ್ತಾರ ಅನ್ನೋ ಒಂದು ನಿರೀಕ್ಷೆನ ಭಾಳಷ್ಟು ಜನರು ಇಟ್ಕೊಂಡಿರುವಂಥದ್ದು. ಹೀಗಾಗಿ ಕಾದು ನೋಡಬೇಕಾಗುತ್ತೆ. ಆ ಒಂದು ಇಂದೋರ್ನಲ್ಲಿ 26ನೇ ತಾರೀಕಿನ ಒಂದು ಕಾರ್ಯಕ್ರಮ ಒಂದು ಇವೆಂಟ್ನ ಇರುವಂಥದ್ದು. 26ನೇ ತಾರೀಕು ಬಿಡುಗಡೆ ಮಾಡ್ತಾರೆ ಅಥವಾ ಈ ಒಂದು ಮಂತ್ ಎಂಡ್ ಒಳಗಾಗಿ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿನ ಸಂಪೂರ್ಣವಾಗಿ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಅಫಿಷಿಯಲ್ ಆಗಿರ್ತಕ್ಕಂಥ ನಿಖರವಾದಂಥ ಮಾಹಿತಿನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ಖಂಡಿತವಾಗಿ ನಾನು ಏನಾದರೂ ನಿಖರವಾದಂಥ ದಿನಾಂಕನ ಫಿಕ್ಸ್ ಮಾಡಿದ್ರು ಅಂತಂದರೆ ಮತ್ತೆ ವಿಡಿಯೋ ಮುಖಾಂತರವಾಗಿ ತಮಗೆ ಮಾಹಿತಿನ ತಲುಪಿಸುವಂಥ ಕೆಲಸನ ಮಾಡ್ತೀನಿ. ಇನ್ನು ಕೆಲವೊಂದಿಷ್ಟು ಜನರಿಗೆ ಹಣನ 19ನೇ ಕಂತಿನ ಹಣ ಬಂದಿಲ್ಲ. ಹೀಗಾಗಿ 19ನೇ ಕಂತಿನ ಹಣ ಬರದೇ ಇದ್ದಂಥವರಿಗೆ 20ನೇ ಕಂತಿನ ಹಣದಲ್ಲಿ ಬರುತ್ತಾ ಅಂತ ಕೇಳ್ತಾಯಿದ್ರು. 19ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ನಿಮಗೆ KYC ಮತ್ತು ಲ್ಯಾಂಡ್ ಸೀಡಿಂಗು, ಆಧಾರ್ ಸೀಡಿಂಗು ಈ ರೀತಿಯಾಗಿ ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನಿಮಗೆ ಹಣನ ಬಂದಿಲ್ಲ ಅಂತಂದರೆ ಅವೆಲ್ಲವೂ ಕೂಡ ಸರಿಪಡಿಸ್ಕೊಂಡಿದ್ರಿ ಅಂತಂದರೆ ನಿಮಗೆ ಖಂಡಿತವಾಗಿಯೂ PM ಕಿಸಾನ್ 20ನೇ ಕಂತಿನ ಹಣದಲ್ಲಿ 2 ಕಂತಿನ ಹಣ ಒಟ್ಟಿಗೆ ನಿಮಗೆ ಜಮಾ ಆಗುವಂಥದ್ದು. 19ನೇ ಕಂತಿನ ಹಣ ಮತ್ತು 20ನೇ ಕಂತಿನ ಹಣ. 19ನೇ ಕಂತಿನ ಹಣ ಜಮಾ ಆಯಿತು ಅಂತಂದರೆ 1-2 ದಿನ ಅಥವಾ ಒಂದು ವಾರದ ಒಳಗಾಗಿ ನಿಮಗೆ 20ನೇ ಕಂತಿನ ಹಣ ಕೂಡ ಒಂದು ಜಮಾ ಆಗುವಂಥದ್ದು ವೀಕ್ಷಕರೇ. ಅದರಲ್ಲಿ ಈ ಒಂದು 20ನೇ ಕಂತಿನ ಹಣ ಈಗಾಗಲೇ FTO ಮತ್ತು ಅಪ್ರೂವ್ ಕೂಡ ಆಗಿರುವಂಥದ್ದು. FTO ಅಪ್ರೂವ್ ಆಗಿ ಆ ಹಣನೂ ಒಂದು ಬ್ಯಾಂಕಿಗೆ ಹಣನೂ ಕೂಡ ಒಂದು ವರ್ಗಾವಣೆ ಆಗಿರುವಂಥದ್ದು. ಇವಾಗ ರೈತರ ಒಂದು ಖಾತೆಗಳಿಗೆ ಜಮಾ ಆಗುವುದು ಅಷ್ಟೇ ಬಾಕಿ ಇರುವಂಥದ್ದು. ಇಷ್ಟು ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬಗ್ಗೆ ಒಂದು ಅಪ್ಡೇಟ್ ಇತ್ತು ವೀಕ್ಷಕರೇ. ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ.
ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮಾಹಿತಿನ ಎಲ್ಲ ಕಡೆ ಒಂದು ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.